ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಗುಲಾಬಿ ಅವ್ರು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಪಟ ಅಂತ ಮಾತಾಡ್ತಿದ್ದವರು ಮಾತುಗಳೇ ಕಳೆದೋಗಿರೋ ಥರ ಇದ್ದೀರಾ? ಮಾತಾಡಿ ಅರ್ಥ ಇಲ್ಲ ಅನ್ಸ್ಕೊಳ್ಳೋದ್ಕಿಂತ ಮೌನವಾಗಿರೋದೇ ಒಳ್ಳೇದಲ್ವಾ? ನಾನು ಬರ್ದೇ ಇದ್ದಿದ್ರೆ ಅಕ್ಕನ ಹತ್ರ ನಿಜ ಹೇಳ್ತಿದ್ರಾ? ಬಟ್ ನೀವು ಬಂದು ತಡೆದ್ಬಿಟ್ರಲ್ಲ. ಯಾಕೆ ಇಷ್ಟೊಂದು ಆತರ ಪಡ್ತಾ ಇರಾ? ಸ್ವಲ್ಪ ಸಮಾಧಾನವಾಗಿರಿ. ಹೇಗ್ ಸಮಾಧಾನವಾಗಿರೋದಕ್ಕಾಗತ್ತೆ ಸಮರ್ಥವ್ರೆ? ನಾನು ಸಮಾಧಾನವಾಗಿದ್ರೆ ಮನೆಯಲ್ಲೆಲ್ಲರೂ ಬೇರೆ ರೀತಿ ತಿಳ್ಕೊತಾರೆ. ನೀವು ನಾನು ಪೂಜೆ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಿ. ಹೀಗಾದ್ರೆ ನಾನು ಹೇಗಿರ್ಲಿ ಹೇಳಿ? ಗುಲಾಬಿ ಅವರೇ, ಫ್ಯಾಮಿಲಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೆಲ್ಲ ಬೇಜಾರು ಪಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಅಂದ್ರೆ ನಂದೇ ತಪ್ಪು ಅಂತ ಹೇಳ್ತಿದ್ದೀರಾ? ಒಂದೇ ಕುಟುಂಬದಲ್ಲಿ ಬಾಳ್ತಿರೋ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳೋದಾ? ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕಾಗತ್ತೆ ಸಮರ್ಥ್? ಇವತ್ತು ಪೂಜೆ ಮಾಡು ಅಂತಾರೆ, ನಾಳೆ ಇನ್ನೊಂದು ಮಾಡು ಅಂತಾರೆ. ಇದನ್ನೇ ಮಾಡ್ಕೊಂಡು ಕೂರೋದಕ್ಕಾಗತ್ತಾ? ಮನೇಲಿರೋರ್ಗೆ ನಮ್ಮ ಮದ್ವೆ, ಮಕ್ಕಳು, ಹನಿಮೂನ್ ಯೋಚನೆ ಬಿಟ್ರೆ ಬೇರೆ ಏನೂ ಇಲ್ಲ. ಅದನ್ನೆಲ್ಲ ನಾನು ಹೇಗ್ ಮಾಡೋದಕ್ಕಾಗತ್ತೆ? ನೋಡಿ, ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಆದ್ರೆ ಆತರ ಪಟ್ಟು ಏನು ಹೇಳಕ್ ಹೋಗ್ಬೇಡಿ. ಆಮೇಲೆ ಈಗಿರೋ ನೆಮ್ಮದಿ ಕೂಡ ಕಳ್ಕೊಬೇಕಾಗತ್ತೆ ನಾವು. ಇವಾಗ ಯಾವ ನೆಮ್ಮದಿ ಇದೆ ಸಮರ್ಥ್? ಮನೆಗೆ ಹೋದ್ರೆ ನಿಮ್ಮ ಅಮ್ಮ ನನ್ನ ಮರ್ಯಾದೆ ಕಳೀತಾರೆ, ಆಚೆ ಬಂದ್ರೆ ಆ ಅಕ್ಕಿಲಿ ಹಿಂದೆ ಬೀಳ್ತಾನೆ. ನಾನ್ ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ಸ್ಬಿಟ್ಟಿದೆ. ಇಲ್ಲಿ ಬಂದು ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಸಮರ್ಥ್, ನಾನೊಬ್ಳು ಮಗಳಾಗಿ ನಾನ್ ಮಾಡ್ಬೇಕಾಗಿರೋ ಕರ್ತವ್ಯನ ಮಾಡ್ಲೇಬೇಕಲ್ವಾ? ನಮ್ಮಮ್ಮ ನನ್ ಮಗಳು ಬರ್ತಾಳೆ, ನಮ್ ಮರ್ಯಾದೆ ಉಳಿಸ್ತಾಳೆ, ನಮಗ್ ನ್ಯಾಯ ಕೊಡಿಸ್ತಾಳೆ ಅಂತ ಕಾಯ್ತಿದ್ದಾರೆ. ಆದ್ರೆ ನಾನಿಲ್ಲಿ ಮಕ್ಕಳು ಸಂಸಾರ ಅನ್ಕೊಂಡ್ ಕೂತ್ರೆ ಹೇಗಾಗುತ್ತೆ ಹೇಳಿ?